ತಾಳೆ ಬೆಲ್ಲವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ, ಇದರಲ್ಲಿ ಏನೇನು ಔಷಧಿಯ ಗುಣಗಳಿವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಈ ತಾಳೆ ಬೆಲ್ಲವನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ. ಪಾಮ್ ಜಾಗ್ರಿ ಅಂತಾರೆ, ತಾಟಿ ಬೆಲ್ಲ ಅಂತ ಕೂಡ ಕರೀತಾರೆ, ಇನ್ನು ಓಲೆ ಬೆಲ್ಲ ಅಂತ ಕೂಡ ಕರೀತಾರೆ. ಇದರಲ್ಲಿ ನಮಗೆ ಅನೇಕ ರೀತಿಯ ಪೋಷಕಾಂಶಗಳೆಲ್ಲ ಸಿಗ್ತವೆ. ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಸಹಕಾರಿ ಇದು ಅನ್ನೋದನ್ನ ಇವಾಗ ನೋಡೋಣ. ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ನಮಗೆ. ಹಾಗಾಗಿ ಯಾರಿಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆಗಿರುತ್ತೆ, ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ದೇಹದಲ್ಲಿ ರಕ್ತದ ಕೊರತೆ ಇರುತ್ತೆ, ಸೊ ಈ ಥರ ಇರೋರು, ಅನಿಮಿಕ್ ಪೇಷಂಟ್ಸ್ ಇರೋರು ಈ ತಾಳೆ ಬೆಲ್ಲವನ್ನು ಬಳಸಬಹುದು. ಇದರಿಂದಾಗಿ ರಕ್ತ ಉತ್ಪಾದನೆಗೆ ಸಹಾಯ ಆಗುತ್ತೆ. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಕೂಡ ನಮಗೆ ಹೇರಳವಾಗಿ ಸಿಗೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೂಳೆಗಳ ಬೆಳವಣಿಗೆಗೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಮ್ಮ ನರಮಂಡಲದ ಕಾರ್ಯ ಸರಾಗವಾಗಿ ಆಗೋದಕ್ಕೆ ಕೂಡ ತುಂಬಾ ಸಹಕಾರಿ ಈ ತಾಳೆ ಬೆಲ್ಲ. ಅದರ ಜೊತೆಯಲ್ಲಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೂ ತುಂಬಾ ಒಳ್ಳೆಯದಂತಲೇ ಹೇಳಬಹುದು. ನಾವು ಕೇವಲ ಇದೊಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ತಿಂದು ನೀರು ಕುಡಿಬಹುದು. ಇಲ್ಲ ಆದರೆ 1 ಲೋಟ ಬೆಚ್ಚಗಿನ ನೀರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕೂಡ ಕುಡಿಬಹುದು. ಇದರಿಂದಾಗಿ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ನ ಹೊರಗೆ ಹಾಕೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಚರ್ಮದಲ್ಲಿ ಸುಕ್ಕು, ನೆರಿಗೆ ಎಲ್ಲ ತುಂಬ ಆಗ್ತಾ ಇದ್ರೆ ಅವುಗಳನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಚರ್ಮದಲ್ಲಿ ಗ್ಲೋ ಬರೋದಕ್ಕೆ ಕೂಡ ಇದು ತುಂಬಾ ಸಹಕಾರಿ. ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದರೆ, ಶೀತ, ಕೆಮ್ಮು, ಕಫ ಈ ಥರ ಸಮಸ್ಯೆ ಎಲ್ಲ ಇದ್ದಾಗ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು. ಯಾವುದಾದ್ರೂ ಕಷಾಯ ಎಲ್ಲ ನಾವು ಮಾಡೋದಿದ್ರೆ ಅದರಲ್ಲಿ ನಾವು ತಾಳೆ ಬೆಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಇನ್ನು ಗಂಟಲು ಕಿರಿಕಿರಿ ಎಲ್ಲ ತುಂಬ ಆಗ್ತಾ ಇದ್ರೆ ಒಂದು ಸಣ್ಣ ಪೀಸ್ ಆಗುವಷ್ಟು ತಾಳೆ ಬೆಲ್ಲವನ್ನು ತಿನ್ನಬಹುದು. ಇದರಿಂದ ಗಂಟಲು ಕಿರಿಕಿರಿ ಕಡಿಮೆ ಆಗುತ್ತೆ. ಹಾಗೆಯೇ ಜೀರ್ಣ, ಮಲಬದ್ಧತೆ ಸಮಸ್ಯೆ ಇರೋರಿಗೂ ಕೂಡ ತುಂಬಾ ಒಳ್ಳೆಯದಿದು. ಜೀರ್ಣ ಸಂಬಂಧಿ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪದೇ ಪದೇ ಆಗ್ತಾ ಇದ್ರೆ, ಮಲಬದ್ಧತೆ ಸಮಸ್ಯೆ ಇದ್ರೆ ಸಣ್ಣ ಪೀಸ್ ಆಗುವಷ್ಟು ತಾಳೆ ಬೆಲ್ಲವನ್ನು ತಿಂದು ನೀರನ್ನು ಕುಡಿಬಹುದು, ಬೆಚ್ಚಗಿನ ನೀರನ್ನು. ಇದರಿಂದಾಗಿ ಮಲಬದ್ಧತೆ ಸಮಸ್ಯೆ ಕೂಡ ದೂರ ಆಗುತ್ತೆ. ಇನ್ನು ಲೇಡೀಸ್ಗೆ, ಯಾರಿಗೆ ಮುಟ್ಟಿನ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವೆಲ್ಲ ಇರುತ್ತೆ ಅಂಥವ್ರಿಗೂ ತುಂಬಾ ಒಳ್ಳೆಯದು. ಯಾವುದಾದ್ರೂ ಕಷಾಯ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಹಾಕ್ಕೊಳ್ಬಹುದು. ಇನ್ನು ಕಾಫಿ, ಟೀ ಮಾಡುವಾಗ ಕೂಡ ಇದನ್ನು ಬಳಸಬಹುದು. ಇಲ್ಲ ಆದರೆ ಕೇವಲ 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರಿಗೆ ಒಂದು ಸಣ್ಣ ಪೀಸ್ ಆಗುವಷ್ಟು ತಾಳೆ ಬೆಲ್ಲವನ್ನು ಹಾಕಿ ಕೂಡ ಕುಡಿಯೋದ್ರಿಂದ ಪೀರಿಯಡ್ಸ್ ಪೇನ್ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ತುಂಬಾ ಜಾಯಿಂಟ್ ಪೇನ್ ಇರುತ್ತೆ ಅಲ್ವಾ, ಕೀಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಸಂದುಗಳಲ್ಲಿ ನೋವು. ಈ ಸಮಸ್ಯೆ ಇರೋರಿಗೂ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು. 1 ಲೋಟ ಆಗುವಷ್ಟು ಬೆಚ್ಚಗಿನ ಹಾಲಿಗೆ ಒಂದು ಸಣ್ಣ ಪೀಸ್ ಆಗುವಷ್ಟು ತಾಳೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಇದರಿಂದಾಗಿ ಕೀಲು ನೋವಿನ ಸಮಸ್ಯೆ ದೂರ ಆಗುತ್ತೆ. ನೋಡಿದ್ರಲ್ಲ, ತಾಳೆ ಬೆಲ್ಲವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.